I hate Karnataka. Karnataka is very worst Karnataka. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾತಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. Dear followers, fans and audience, everyone. I am taking one decision. So I am leaving Karnataka. I hate Karnataka. Karnataka is very worst Karnataka. I coming and Andhra Pradesh. ವಿಡಿಯೋ ನೋಡಿದ್ರಲ್ಲ, ಇವರು ಆಂಧ್ರದಿಂದ ಬಂದಿರುವಂತಹ ಒಬ್ರು. ಆಂಧ್ರದಿಂದ ಬಂದು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ಕೆಲಸ ಹುಡ್ಕೊಂಡು ಬಂದಿದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅನ್ನ ತಿನ್ಕೊಂಡು, ಇಲ್ಲಿ ಗಾಳಿನ ತಗೊಂಡು, ಇಲ್ಲಿ ನೀರನ್ನ ಕುಡ್ಕೊಂಡು ಕೊನೆಯದಿಗೂ ಐ ಹೇಟ್ ಕರ್ನಾಟಕ, ನನಗೆ ಕರ್ನಾಟಕ ಅಂದ್ರೆ ಇಷ್ಟ ಇಲ್ಲ ಅಂತೆಲ್ಲ ನಮ್ಮ ಕನ್ನಡ ರಾಜ್ಯದ ಬಗ್ಗೆ ಅಥವಾ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ರಾಜ್ಯದಲ್ಲಿ ಇರೋದಕ್ಕೆ. ನನ್ಗೂ ಕೂಡ ಹೊರ ರಾಜ್ಯದವರು ಫ್ರೆಂಡ್ಸ್ ತುಂಬಾ ಇದ್ದಾರೆ, ತಮಿಳ್ನಾಡಿಂದ ಫ್ರೆಂಡ್ಸ್ ಇದ್ದಾರೆ, ಆಂಧ್ರದಿಂದ ಫ್ರೆಂಡ್ಸ್ ಇದ್ದಾರೆ. ಎಲ್ರು ಕೂಡ ಒಂದು ಒಳ್ಳೆ ಮನೋಭಾವನದಿಂದ ನಾವು ಬದುಕ್ತಾ ಇದೀವಿ. ಇಲ್ಲಿರುವಂತಹ ಸಾಮರಸ್ಯವನ್ನ ಹಾಳು ಮಾಡುವಂತ ಕೆಲಸ ಆಗ್ತಾ ಇದೆ ಈ ತರ ಒಂದು ಕೆಟ್ಟು ಹುಳುಗಳಿಂದ. ಇವ್ರೇನು ನಾವೇನ್ ಇಲ್ಲಿ ನಿಮ್ಗೆ ಅಂದ್ರೆ ಯಾರಿಗೇ ಆಗ್ಲಿ, ನಾವು ಹೊರ ರಾಜ್ಯದವ್ರಿಗೆ ಇನ್ವಿಟೇಷನ್ ಕೊಟ್ಟು ನಾವು ಇಲ್ಲಿ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಕರೆಯಲ್ಲ. ನಮ್ಮ ರಾಜ್ಯಕ್ಕೆ ಒಂದು ಕೆಲಸನ ಹರ್ಸ್ಕೊಂಡ್ ಬಂದಿರ್ತೀರಾ ಅಂತ ಅಂದಾಗ ನಮ್ಮ ರಾಜ್ಯವನ್ನ ಗೌರವಿಸ್ಬೇಕು. ಇಲ್ಲಿನ ನೆಲ, ಜಲ, ಜನ, ಭಾಷೆಯನ್ನ ಗೌರವಿಸೋದನ್ನ ಮೊದಲು ಕಲೀರಿ. ದಯವಿಟ್ಟು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರೋರ ಮೇಲೆ ಸೂಕ್ತವಾದ ಕ್ರಮವನ್ನ ತಗೋಬೇಕು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಜೈ ಕರ್ನಾಟಕ ಆಗಿರ್ಬೋದು, ಮತ್ತು ಪ್ರತಿಯೊಂದು ಕನ್ನಡ ಪರ ಹೋರಾಟಗಾರರು ಯಾರೇ ಇದ್ದಾರೆ, ದಯವಿಟ್ಟು ಈ ಒಂದು ಸ್ಟೇಟ್ಮೆಂಟ್ ಗೆ ಅವರು ಕ್ಷಮೆ ಯಾಚಿಸಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವ್ರದ್ದು ನಾನು ಪ್ರೊಫೈಲ್ ಅಲ್ಲಿ ಅಂದ್ರೆ ಅವ್ರು ಎಂಟೈರ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಹೋಗಿ ನೋಡಿದೀನಿ. ಅಂತ ಏನು ಸಭ್ಯಸ್ತೆ ಅಂತೂ ಅಲ್ಲ ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು. ನೀವು ಕೂಡ ಅದೊಂದು ಬೇಕಾದ್ರೆ ನಿಮ್ಗೆ ಅವ್ರದ್ದು ಪ್ರೊಫೈಲ್ ಅನ್ನ ನಾನು ಕೊಡ್ತೀನಿ, ನೀವು ನೋಡಿ. ಬಟ್ ಈ ತರ ನಮ್ ಕರ್ನಾಟಕದಲ್ಲಿ ಇದ್ಕೊಂಡು, ಇಲ್ಲಿ ಅನ್ನ ತಿನ್ಕೊಂಡು, ಇಲ್ಲಿ ನೀರ್ ಕುಟ್ಕೊಂಡು, ಇಲ್ಲಿ ಜನರಿಂದ ಹೆಲ್ಪ್ ತಗೊಂಡು, ಇಲ್ಲಿ ಕೆಲಸ ಮಾಡ್ಕೊಂಡು ಈ ತರ ಮಾತಾಡೋರ್ಗೆ ನಮ್ ಖಂಡಿತವಾಗ್ಲು ನಾನೇ ಅಂತ ಅಲ್ಲ, ನಮ್ಮ ಇಡೀ ಕರ್ನಾಟಕ ಜನತೆಯ ಧಿಕ್ಕಾರ ಇದ್ದೇ ಇರುತ್ತೆ. ನಾವು ಕೂಡ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿರುವಂತಹ ಲೋಕಲ್ ಲ್ಯಾಂಗ್ವೇಜ್ ಗಳನ್ನ, ಅಲ್ಲಿರುವಂತಹ ಜನರನ್ನ ಯಾವ ರೀತಿ ಗೌರವಿಸ್ತೀವಿ, ಅದೇ ರೀತಿಯಾದಂತಹ ಗೌರವವನ್ನ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಾಗ ನೀವು ಕೂಡ ಕೊಡೋದನ್ನ ಕಲೀರಿ ಅಂತ ನಾನು ನಿಮ್ ಮುಖಾಂತರ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.